ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋಸ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ನನ್ನ ತಂಗಿ ಮಗಳದ್ದು 1 ವರ್ಷದ ಬರ್ತಡೇ ಇದೆ. ಬರ್ತಡೇಗೆ ಅಂತ ಹೊರಟಿದ್ದೀವಿ. ಹಾಗಾಗಿ ಮನೇಲೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡಬೇಕಾಗಿತ್ತು. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಸಲಾಡ್ಸ್ ಕೂಡ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ವೆಜಿಟೇಬಲ್ ಪಲಾವ್ ಕೂಡ ಮಾಡಿದ್ದೀನಿ. ಇನ್ನು ವೆಜಿಟೇಬಲ್ ಸಲಾಡ್ಸ್ನ ನಾನು ಸ್ಟೀಮಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಹಾಗೆಯೇ ಇದರಲ್ಲೂ ಕೂಡ ವಿವರವಾಗಿ ತೋರಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿಗಳು ಸಿಗುತ್ತೆ, ಮನೇಲೂ ಕೂಡ ಇತ್ತು. ಹಾಗಾಗಿ ಹಸಿ ಬಟಾಣಿ ಅದಲ್ಲದೆ ಒಂದು ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸೋಯಾ ಚಂಕ್ಸ್ನ ನಾನು ತೊಗೊಂಡಿದ್ದೀನಿ. ಓಕೆನಾ, ಸೋಯಾ ಚಂಕ್ಸ್ನ ಕುದಿಯೋಂಥ ನೀರು ಅಥವಾ ಬಿಸಿನೀರಲ್ಲಿ ನೆನೆ ಹಾಕಿ ಅದಾದ ಮೇಲೆ ಈ ಸ್ಟೀಮಲ್ಲಿ ಎಲ್ಲ ಚೆನ್ನಾಗಿ ಅದು ನೀರೆಲ್ಲ ಹೋಗೋ ಥರ ಹಿಂಡ್ಕೊಂಡು ಆಮೇಲೆ ಈ ಸ್ಟೀಮರ್ಗೆ ಹಾಕಿ ಬೇಯಿಸ್ಕೋಬೇಕು. ಅದಲ್ಲದೆ ಇನ್ನು ಕಾಲಿಫ್ಲವರ್ ಕೂಡ ತೊಗೊಂಡಿದ್ದೀನಿ. ಕಾಲಿಫ್ಲವರ್ನ ಕೂಡ ಹಾಕ್ಕೊಂಡು ಬೀನ್ಸ್ ಮಾಮೂಲಿ ಎಲ್ಲರ ಮನೇಲಿ ನಿಮ್ಮ ಮನೇಲಿ ಏನು ತರಕಾರಿ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಕ್ಯಾರೆಟು, ಕಾಲಿಫ್ಲವರು, ಸೋಯಾ ಚಂಕ್ಸು, ಅದ್ರ ಜೊತೆಗೆ ಇನ್ನು ಬಟಾಣಿನ ಆ್ಯಡ್ ಮಾಡಿಕೊಂಡು ಬೀನ್ಸ್ನೂ ಕೂಡ ಆ್ಯಡ್ ಮಾಡಿಕೊಂಡು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನು ಮಕ್ಕಳು ಇದನ್ನೇ ವೆಜಿಟೇಬಲ್ ಸಲಾಡ್ನೇ ತಿನ್ನಲ್ಲ ಆಯಿತಾ. ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಪಾಲಕ್ಕಲ್ಲಿ ತುಂಬ ಐರನ್ ಕಂಟೆಂಟ್ ಇರೋದ್ರಿಂದ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಬರ್ತಡೇಗೆ ಹೋಗಬೇಕಲ್ವಾ, ಹಾಗಾಗಿ ನಾನು ಯಾವುದೇ ರೀತಿ ಹೆಲ್ದಿ ಡ್ರಿಂಕ್ನ ಮಾಡ್ಕೊಳಕ್ಕಾಗಲಿಲ್ಲ. ನೆಲ್ಲಿಕಾಯಿ ಜ್ಯೂಸ್ ಆಗಲಿ ಅಥವಾ ABC ಜ್ಯೂಸ್ ಆಗಲಿ ಮಾಡ್ಕೊಳಕ್ಕಾಗಲಿಲ್ಲ. ಇದನ್ನೇ ಮಾಡ್ಕೊಬಿಟ್ರೆ ಬೆಸ್ಟು ಅಂತ ಅನ್ನಿಸ್ತು. ಹಾಗೆ ಮಕ್ಕಳು ಕೂಡ ಇದನ್ನೇ ಪೂರ್ತಿ ತಿನ್ನಲ್ಲ, ಅವ್ರಿಗೂ ಹಸುವಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ ಪಲಾವ್ ಕೂಡ ಮಾಡಿದ್ದೆ, ಯಾಕೆಂದರೆ ಬಟಾಣಿ ಕೂಡ ಇತ್ತಲ್ವ. ಬಟಾಣಿ ಎಲ್ಲ ಹಾಕಿ ಪಲಾವನ್ನ ಮಾಡಿದರೆ, ತರಕಾರಿ ಎಲ್ಲ ಹಾಕಿ ಮಾಡಿದರೆ ನಮಗೂ ಒಳ್ಳೆಯದು ಅಂದ್ಕೊಂಡು ಮಕ್ಕಳು ಅದ್ರ ಜೊತೆಗೆ ತಿಂತಾರೆ ಅಂತ ಅವ್ರಿಗೆ ನಮಗೆ ಎಲ್ಲ ಸೇರಿಸಿ ಪಲಾವ್ನು ಮಾಡಿದೆ. ಅದ್ರ ಜೊತೆಗೆ ವೆಜಿಟೇಬಲ್ಸ್ ಸಲಾಡ್ನು ಕೂಡ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಸೋಯಾ ಚಂಕ್ಸ್ಗೆ ಸಾಲ್ಟ್ ಹಾಕ್ಕೊಂಡು ಮೊದಲೇ ನೀರಲ್ಲಿ ಬೇಯಿಸಿರ್ತೀನಲ್ವ, ಹಾಗಾಗಿ ಅದನ್ನು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಇನ್ನು ಬೇರೆ ಯಾವ ತರಕಾರಿಗೂ ನಾನು ಸಾಲ್ಟ್ನ ಆ್ಯಡ್ ಮಾಡಿಲ್ಲ, ಯಾಕೆಂದರೆ ಪಲಾವ್ ಇದೆ, ಮೊಸರಿದೆ, ಎಲ್ಲದ್ರ ಜೊತೆಗೆ ಸ್ವಲ್ಪ ತರಕಾರಿನ ತೊಗೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಲ್ಲೇ ಆಗೋಗುತ್ತೆ. ಹಾಗಾಗಿ ನಾನು ಸಾಲ್ಟ್ನ ಜಾಸ್ತಿ ಯೂಸ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರನೇ ಸಾಲ್ಟ್ನ ಹಾಕ್ಕೊಂಡಿಲ್ಲ ಅಷ್ಟೇ. ಇದಿಷ್ಟು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿದೆ. ಹಾಗೆಯೇ ಇನ್ನು ರೆಡಿಯಾಗಿ ಕೂಡ ಹೋಗೋಣ ಅಂತ ಹೊರಟ್ವಿ. ಅದಕ್ಕಿಂತ ಮುಂಚೆ ನಮ್ಮೂರಿಗೆ ಹೋಗಬೇಕಿತ್ತು. ಕುಶಾಲನಗರ ನಮ್ಮೂರಾಗಿರೋದ್ರಿಂದ ನಾನು ಆಲ್ಮೋಸ್ಟ್ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ಕುಶಾಲನಗರ ನಮ್ಮೂರು ಅಂತ. ಇನ್ನು ನಮ್ಮ ಭಾವನ ಸೊಸೆದು ಸೀಮಂತ, ಭಾವನ ಮಗದ್ದು ಪಾಪ ಆಗಿತ್ತು. ಸೀಮಂತ ಕೂಡ ಸೊಸೆದು ಸೀಮಂತದ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅನ್ನೋರು ನೋಡಿ ಓಕೆನಾ. ಭಾವನ ಸೊಸೆದು ಸೀಮಂತ ಕೂಡ ಆಗಿತ್ತು, ಇನ್ನು ಪಾಪು ಕೂಡ ಆಗಿದೆ. ಸೀಮಂತಕ್ಕೆ ಹೋಗಿದ್ವಿ, ಅದಾದಮೇಲೆ ಪಾಪು ಆದಮೇಲೆ ಹೋಗಿರಲಿಲ್ಲ. ಹಾಗೆಯೇ ಪಾಪುನೂ ನೋಡಿಕೊಂಡು ಇನ್ನು ಫಂಕ್ಷನ್ಗೂ ಹೋಗೋಣ ಅಂತ ಪಾಪುನು ನೋಡೋಕೆ ಹೋದ್ವಿ. ಪಾಪುನು ಕೂಡ ಮನೆಗೆ ಹೋಗಿ ಅತ್ತೆ ಮನೆಗೆ ಹೋಗಿ ಅಲ್ಲೇ ಪಾಪುನು ಕೂಡ ನೋಡ್ಕೊಂಡ್ವಿ. ಕ್ಯೂಟಾಗಿ ಮುದ್ದಾಗಿದ್ದಾಳೆ. ಅಜ್ಜಿ ನನ್ನ ಮೊಮ್ಮಗಳು, ಓಕೆನಾ, ನಾನು ಅವಳಿಗೆ ಅಜ್ಜಿ ಆಗ್ತೀನಿ. ನನ್ನ ಮೊಮ್ಮಗಳು ತುಂಬಾ ಚೆನ್ನಾಗಿದ್ದಾಳೆ, ಕ್ಯೂಟಾಗಿ ಚೆನ್ನಾಗಿದ್ಲು. ಓಕೆ, ಅದಾದಮೇಲೆ ನೋಡಿಕೊಂಡು ನನ್ನ ಮಗಳಿಂದ ಬಿಡ್ತಾನೆ ಇರಲಿಲ್ಲ. ಆ ಪಾಪನ ಎತ್ಕೊಂಡು ಮುದ್ದಾಡಿದ್ದು, ಆಟ ಆಡಿಸಿದ್ದು, ಅಷ್ಟು ಚೆನ್ನಾಗಿ ಆಟ ಆಡಿಸಿದ್ಲು. ಅದೆಲ್ಲ ನೋಡಿಕೊಂಡು ಪಾಪನ ನೋಡಿಕೊಂಡು ಎಲ್ಲ ಮಾತಾಡಿಸ್ಕೊಂಡು ಎಲ್ಲ ಮಾಡಿಕೊಂಡು ನೆಕ್ಸ್ಟು ಫಂಕ್ಷನ್ ಕಡೆ ಹೊರಟ್ವಿ. ಫಂಕ್ಷನ್ಗೆ ಹೋಗಿ ಬರ್ತಡೇ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಅದರಲ್ಲೂ ಬರ್ತಡೇ ನಾನ್ ವೆಜ್ ಊಟ, ಗೌಡ್ರ ಕಡೆ ನಾನ್ ವೆಜ್ ಊಟ ಅಂದರೆ ನಿಮಗೆ ಗೊತ್ತಿರುತ್ತೆ ಹೇಗೆಲ್ಲ ಇರುತ್ತೆ ನಮ್ಮ ಗೌಡ್ರ ಊಟ ಅಂತ. ಚೆನ್ನಾಗಿತ್ತು. ನಾನ್ ವೆಜ್ ಊಟ ಅಂದರೆ ಕೇಳೋದೇ ಬೇಕಿಲ್ಲ ಅಲ್ವಾ. ಮಟನು, ಕಬಾಬು, ಚಿಕನು ಎಲ್ಲ ಇರುತ್ತೆ. ಯಾವ ಡಯಟು ಇಲ್ಲ ಅವತ್ತಿನ ದಿನ. ಚೆನ್ನಾಗಿ ಎಲ್ಲನೂ ಬಾರಿಸಿದ್ದು ಆಯಿತು. ಮಧ್ಯಾಹ್ನದ ಊಟನೂ ಮುಗಿಸ್ಕೊಂಡ್ವಿ. ಫಂಕ್ಷನ್ನು ಅಂದರೆ ತುಂಬಾ ಖುಷಿ ಇರುತ್ತೆ, ಏಕೆಂದರೆ ನಮ್ಮದು ತುಂಬಾ ದೊಡ್ಡ ಬಳಗ. ಹೇಳ್ಕೊತಾಳೆ ಅಂತ ಅಲ್ಲ, ನಿಜವಾಗ್ಲೂ ತುಂಬ ದೊಡ್ಡ ಸಂಬಂಧಿಕರು ಇರುವಂತಹ ಬಳಗ ನಮ್ಮದು. ಹೋದ್ವಿ. ಇನ್ನು ನಮ್ಮ ಅಮ್ಮನ ಕಡೆಯವರು ಅಂತ ಬಂದರೆ, ಅಮ್ಮನ ಮನೆಯಲ್ಲಿ ನಮ್ಮ ಅಜ್ಜಿಗೆ 7 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು, ಒಬ್ಬ ಅಣ್ಣ ಇದ್ದಾರೆ, ಒಬ್ಬ ತಮ್ಮ ಇದ್ದಾರೆ, ಇನ್ನು 7 ಜನ ಹೆಣ್ಮಕ್ಳಿದ್ದಾರೆ. ಎಲ್ಲ ಅಕ್ಕ ತಂಗಿರು ಜೊತೇಲಿ ಕೂತ್ಕೊಂಡ್ರೆ ಅವರ ಮಾತುಕತೆ ಅಂತೂ ಮುಗಿಯೋದೇ ಇಲ್ಲ. ಇಂಥ ಫಂಕ್ಷನ್ಗಳನ್ನೇ ಕಾಯ್ತಾ ಇರ್ತಾರೆ ಅಕ್ಕ ತಂಗಿರೆಲ್ಲ ಜೊತೇಲಿ ಸೇರಿಕೊಂಡು ಮಾತಾಡೋಕ್ಕೆ. ಹಾಗಾಗಿ ನಮ್ಮ ದೊಡ್ಡಮ್ಮದಿರು, ಆಂಟಿರು ಎಲ್ಲ ಸೇರಿಕೊಂಡು ಎಲ್ಲಾಡಿಕೆ ಎಲ್ಲ ಹಾಕ್ಕೊಂಡು, ನಾನ್ ವೆಜ್ ಊಟ ಆದಮೇಲೆ ಇದ್ದಿದ್ದೆ ಅಲ್ವಾ, ಎಲ್ಲಾಡಿಕೆ ಎಲ್ಲ ಹಾಕ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ರು. ಇನ್ನು ಫಂಕ್ಷನಲ್ಲೂ ಕೂಡ ಮಾತಾಡಿಕೊಂಡು ಅಷ್ಟು ಇಷ್ಟು ಫೋಟೋ ಎಲ್ಲ ತಕ್ಕೊಂಡು ಖುಷಿಯಾಗಿ ಟೈಮ್ ಪಾಸ್ ಮಾಡಿದ್ವಿ. ಸಂಜೆ ಆಗೋದೇ ಗೊತ್ತಾಗಲ್ಲ, ನಿಜವಾಗ್ಲೂ ಹೇಳಬೇಕು ಅಂದರೆ ಸಂಜೆ ಆಗೋದು ಗೊತ್ತಾಗಲ್ಲ. ಇಷ್ಟು ಬೇಗ ಆಗೋಯ್ತಪ್ಪ, ಇವತ್ತೊಂದು ದಿನ ಕಳೆದೇ ಹೋಯ್ತಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗೆಯೇ ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಈ ಫಂಕ್ಷನ್ ನಡೀತಾ ಇರೋದು ಕೊಣನೂರು ಪಕ್ಕ ಹರ್ಸಿಕಟ್ಟೆ ಅಂತ ಇದೆ. ಆ ಹರ್ಸಿಕಟ್ಟೆಯಲ್ಲಿ ಫಂಕ್ಷನ್ ನಡೀತಾ ಇತ್ತು. ಫಂಕ್ಷನ್ಗೂ ಹೋಗೋಕ್ಕಿಂತ ಮುಂಚೆ ಹರ್ಸಿಕಟ್ಟೆ ದೇವಸ್ಥಾನ ಇದೆ ಅಲ್ವಾ, ಆ ದೇವರ ಆಶೀರ್ವಾದ ತಗೊಂಡು ದೇವಸ್ಥಾನನ ನೋಡಿಕೊಂಡು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಹರ್ಸಿಕಟ್ಟೆ ದೇವಸ್ಥಾನಕ್ಕೆ ಕೂಡ ಹೋದ್ವಿ. ಇನ್ನು ನಮ್ಮ ಮನೆಯವ್ರು ಕಾರ್ ಹತ್ರ ನಿಂತಿದ್ದಾರೆ. ಹಾಗೆಯೇ ನಾವು ಕೂಡ ಆ ಕಡೆ ಎಲ್ಲ ಹಾರ, ಹಣ್ಣು ಕಾಯಿ ಎಲ್ಲ ತೊಗೋಬೇಕಿತ್ತು. ಆ ಕಡೆ ಹೋಗಿ ಹಣ್ಣು ಕಾಯಿ ಹಾರ ಎಲ್ಲ ತೊಗೊಂಡು ದೇವ್ರ ದರ್ಶನ ಕೂಡ ಮಾಡಿಕೊಂಡು, ಹರ್ಸಿಕಟ್ಟೆ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಏನಿರಲಿಲ್ಲ. ಫ್ರೈಡೇ ಹಾಗೆಯೇ ಟ್ಯೂಸ್ಡೇ, ಮಂಗಳವಾರ ಶುಕ್ರವಾರ
ತುಂಬಾ ರಶ್ ಇರುತ್ತೆ ಅರಸೀಕೆರೆಯಲ್ಲಿ. ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇರಲಿಲ್ಲ. ಅರಸೀಕೆರೆ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಎಲ್ಲಿ ನಡೀತಿದೆ ಆ ಚೌಟ್ರಿಗೆ, ಅರಸೀಕೆರೆಯಲ್ಲೇ ಇರೋದ್ರಿಂದ ಆ ಚೌಟ್ರಿ ಹತ್ರ ಹೋದ್ರೆ ಅರಸೀಕೆರೆ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ನೀವು ಏನೇ ಬೇಡ್ಕೊಂಡ್ರು ಆ ದೇವರಿಂದ ಏನೇ ಬೇಡ್ಕೊಂಡ್ರು ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಅದೊಂದು ನಂಬಿಕೆ. ನನ್ನ ಮಕ್ಳದ್ದು ಇಬ್ಬರದು ಕೂಡ ಈ ದೇವಸ್ಥಾನದಲ್ಲೇ ನಾಮಕರಣ ಅಂದರೆ ಬರ್ತ್ಡೇನ ಮಾಡಿದ್ದು ನಾವು ಕೂಡ ಇಲ್ಲೇನೆ ಅರಸೀಕೆರೆ ದೇವಸ್ಥಾನದಲ್ಲಿ. ಅರಸೀಕೆರೆ ಅಮ್ಮನ ದೇವಸ್ಥಾನದಲ್ಲಿ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಕೂಡ ಇದೆ ದೇವಸ್ಥಾನ. ಏನೇ ಬೇಡ್ಕೊಂಡ್ರು ನೀವು ನಿಷ್ಕಲ್ಮಶ ಮನಸ್ಸಿನಿಂದ ಭಕ್ತಿಯಿಂದ ಆ ತಾಯಿನ ಬೇಡ್ಕೊಂಡ್ರೆ ನಿಜವಾಗ್ಲೂ ನೀವು ಏನು ಅನ್ಕೋತೀರಾ ಅದು ನೆರವೇರುತ್ತೆ. ಅರಸೀಕೆರೆ ಅಮ್ಮ ದೇವಸ್ಥಾನಕ್ಕೆ ನಾವು ಏನು ಕೊಡ್ತೀವಿ ಅಂದರೆ ಕೋಳಿ ಅಥವಾ ಕುರಿನ ಕೊಡ್ಬೋದು ಆಯಿತಾ. ಬೇಟೆ ಅಂತ ಕೊಡ್ತಾರೆ, ಕೋಳಿ ಬೇಟೆ ಅಂತ ಕೊಡ್ತಾರೆ. ಬಟ್ ಈ ದೇವ್ರಿಗೆ ನಾನ್ ವೆಜ್ಜೇ ಸೂಕ್ತ. ಅದಾಗುತ್ತೆ, ಶೀಘ್ರದಲ್ಲೇ ಆಗುತ್ತೆ. ನನಗೂ ಕೂಡ ತುಂಬಾ ಒಂದಲ್ಲ ಎರಡಲ್ಲ ಈ ತಾಯಿ ಬಗ್ಗೆ ಹೇಳೋದೇ ಬೇಕಿಲ್ಲ. ತುಂಬ ಅನುಭವ ಆಗಿದೆ, ಅಷ್ಟೇ ಒಳ್ಳೆಯದಾಗಿದೆ ಈ ತಾಯಿಯಿಂದ. ಹಾಗಾಗಿ ನಾನು ನನ್ನ 2 ಮಕ್ಕಳನ್ನು ಕೂಡ ಅರಸೀಕೆರೆ ದೇವಸ್ಥಾನದಲ್ಲೇ ಮಾಡಿದ್ದು ಬರ್ತಡೇ. ಈ ವಿಡಿಯೋ ನೋಡ್ತಿದ್ರೆ ಯಾರಿಗೆಲ್ಲ ಅರಸೀಕೆರೆ ಅಮ್ಮ ಯಾರಿಗೆಲ್ಲ ಗೊತ್ತು, ಕೊಣನೂರು ಪಕ್ಕ ಇರೋವಂಥ ಅರಸೀಕೆರೆ ದೇವಸ್ಥಾನ ಯಾರಿಗೆಲ್ಲ ಗೊತ್ತು ಅವರು ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಅನುಭವಗಳನ್ನ ಕೂಡ ನೀವು ತಿಳಿಸ್ಕೋಬೋದು. ನೀವೇನು ಅಂದ್ಕೊಂಡಿದ್ದೀರಾ ಅದು ನೆರವೇರಿರುತ್ತೆ. ಆಲ್ಮೋಸ್ಟ್ 100% ಎಲ್ರಿಗೂ ಅಂದ್ಕೊಂಡಿರೋದು ನೆರವೇರಿರುತ್ತೆ. ಯಾರೆಲ್ಲ ಹರಕೆ ಮಾಡ್ಕೋತಾರೆ ಅವ್ರಿಗೆ ಆ ತಾಯಿ ಯಾವತ್ತೂ ಫಲಿಸ್ತಾಳೆ ಅಂತ ಹೇಳ್ತಾರೆ. ಬಟ್ ನನಗೂ ಕೂಡ ತುಂಬಾ ನಂಬಿಕೆ ಇದೆ ಆ ತಾಯಿ ಮೇಲೆ. ಹಾಗೆಯೇ ನನ್ನ ತಂಗಿನೂ ಕೂಡ, ನನ್ನ ತಂಗಿ ಅಂದರೆ ಇವಳು ಯಾವ ರೀತಿ ಅಂದರೆ ನಮ್ಮ ಅಮ್ಮನ ತಂಗಿ ಮಗಳು, ನಮ್ಮ ಆಂಟಿನ ಮಗಳು. ನಮಗೆ ಆಂಟಿ ಮಗಳು ದೂರ ಸಂಬಂಧ ಅನ್ನೋ ಮನಸ್ಸೇ ಇಲ್ಲ ಆಯಿತಾ. ನಾವೆಲ್ಲ ಜೊತೆಲೇ ಬೆಳೆದವರು, ಚಿಕ್ಕದ್ರಿಂದನೂ ಜೊತೆಲಿ ಬೆಳೆದವರು. ಹಾಗಾಗಿ ನಮಗೆ ಆ ಫೀಲಿಂಗ್ಸೇ, ದೂರ ಸಂಬಂಧ ಅನ್ನೋ ಫೀಲಿಂಗ್ಸೇ ಬರಲ್ಲ. ಯಾಕೆಂದರೆ ನಾವು ನಮ್ಮ ಮಕ್ಕಳು ಎಷ್ಟು ಏಜ್ ಇದ್ದಾಗ ಒಂದು 5th 4th ರೀತಿ ಸಮ್ಮರ್ ಹಾಲಿಡೇಸ್ ಸಿಕ್ತು ಅಂದರೆ ಅಜ್ಜಿ ಮನೆಗೆ ಹೊರಟೋಗ್ತಾ ಇದ್ವಿ. ಅಜ್ಜಿ ಮನೆ ಅರ್ಕಲಗೋಡು ಪಕ್ಕ ಹೊನ್ನೊಳ್ಳಿ ಅಂತ ಇದೆ, ಅಲ್ಲಿಗೆ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಅಜ್ಜಿ ಮನೆಗೆ ಹೋದರೆ ಎಲ್ಲರೂ ನಮ್ಮ ಅಕ್ಕಂಗಿರೆಲ್ಲ ಅಂದರೆ ಅಕ್ಕಂಗಿರು ಅಂದರೆ ನಮ್ಮ ಆಂಟಿ ಮಕ್ಕಳು, ದೊಡ್ಡಮ್ಮದಿರ ಮಕ್ಕಳೆಲ್ಲ ಅಲ್ಲಿಗೆ ಜಾಯ್ನ್ ಆಗ್ತಾಯಿದ್ರು. ನಾವು ಕೂಡ ಹೋಗ್ತಾ ಇದ್ವಿ. ಇವರು ಅಮ್ಮಂದಿರು ಆಂಟಿ ದೊಡ್ಡಮ್ಮದಿರೆಲ್ಲ ಬರ್ತಾಯಿದ್ರು. ಎಲ್ಲ ಜೊತೆಲಿ ಸೇರಿಕೊಂಡು ಹರಟೆ ಹೊಡಿತಿದ್ವಿ. ಅದಲ್ಲದೆ ಇನ್ನು ರಜಕ್ಕೆ ಅಜ್ಜಿ ಮನೆ ಒಂದು ವರ್ಷ ಅಜ್ಜಿ ಮನೆ ಆದರೆ ಇನ್ನು ದಸರಾ ಹಾಲಿಡೇಸ್ಗೆ ನಮ್ಮ ಮನೆಗೆ ಬರ್ತಿದ್ರು. ಇಲ್ಲ ನಾವೇ ಆಂಟಿ ಮನೆಗೆ ಹೋಗ್ತಿದ್ವಿ, ಇಲ್ಲ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ವಿ. ಎಲ್ಲ ಒಂದು ಕಡೆ ಸೇರ್ಕೋತಿದ್ವಿ. ಅಪ್ ಟು PUC ಡಿಗ್ರಿವರೆಗೂ ನಾವು ಇದೇ ರೀತಿಯೇ ಮಾಡ್ತಾಯಿದ್ವಿ. ಇನ್ಕ್ಲೂಡ್ ನನ್ನ ಮದುವೆ ಆದಮೇಲೂ ಕೂಡ ನಮ್ಮ ಇಬ್ಬರು ಆಂಟಿ ಮಕ್ಕಳ ಲಾಸ್ಟ್ ಇಯರಲ್ಲಿ ಮ್ಯಾರೇಜ್ ಆಗಿರಲಿಲ್ಲ. 2 years ಬ್ಯಾಕ್ ಮ್ಯಾರೇಜ್ ಆಗಿರಲಿಲ್ಲ ಆಯಿತಾ. ಆಗಲೂ ಕೂಡ 1 ಮಂತು ನಾನು ಕೂಡ ಮದುವೆ ಆದಮೇಲೆ ನಮ್ಮ ಮನೇಲಿ ಕೂಡ ಇರಿಸ್ಕೊಂಡಿದ್ದೆ. ಹಾಗೆಯೇ ಇವಾಗ ನನ್ನ ಮಕ್ಕಳಿಗೆ ಕ್ರಿಸ್ಮಸ್ ಹಾಲಿಡೇಸಲ್ಲಿ ನಾನು ಕೂಡ ನಮ್ಮ ಆಂಟಿ ಮಕ್ಕಳು ಮನೆಗೆ, ನಮ್ಮ ಅಣ್ಣಂದಿರ ಮನೆಗೆ ಎಲ್ಲ ಹೋಗಿ ಬಂದೆ. ಬಟ್ ನಮ್ಮ ಸಂಬಂಧ ತುಂಬಾ ಚೆನ್ನಾಗಿದೆ. ನಾವು ದೂರ ಸಂಬಂಧಿಕರು ಅಂತ ನಮಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ ಬಿಡಿ. ಒಡ ಹುಟ್ಟಿದವ್ರ ಥರ ಇದ್ದೀವಿ. ನನ್ನ ತಮ್ಮ, ನನ್ನ ತಂಗಿರು, ನಮ್ಮ ಅಕ್ಕಂದಿರು, ನಮ್ಮ ಅಣ್ಣಂದಿರು ಎಲ್ಲ ಒಡ ಹುಟ್ಟಿದ ಥರ ಇದ್ದೀವಿ. ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ನನ್ನ ಮಕ್ಕಳುಗಳಿಗೆ ಆ ಸಂಬಂಧದ ಬೆಲೆನೇ ಗೊತ್ತಾಗಲ್ಲ. ಏಕೆಂದರೆ ಹಾಲಿಡೇಸ್ ಬಂತು ಅಂದರೆ ನಾವು ಎಲ್ಲೂ ಕಳಿಸಲ್ಲ, ಮನೆಯಲ್ಲೇ ಕೂಡ ಹಾಕೋತೀವಿ. ಅದಲ್ಲದೆ ಸ್ಕೂಲಲ್ಲೇ ಸಮ್ಮರ್ ಕ್ಯಾಂಪ್ ಅಂತ ನಡೆಯುತ್ತೆ, ಅಲ್ಲಿ ಕಳಿಸ್ತೀವಿ. ಈ ರೀತಿ ಕಳಿಸೋದ್ರಿಂದ ಮಕ್ಕಳಿಗೆ ಸಂಬಂಧಗಳ ಬೆಲೆನೇ ಗೊತ್ತಾಗಲ್ಲ. ನಿಜವಾಗ್ಲೂ ನನ್ನ ಮಕ್ಕಳಿಗೋಸ್ಕರ ನಾನು ಇವಾಗ ಅಭ್ಯಾಸ ಮಾಡ್ಕೊಂಡಿರೋದು, ನನ್ನ ಮಕ್ಕಳಿಗೆ ಸ್ವಲ್ಪ ತಾತಂದಿರು, ದೊಡ್ಡ ತಾತ, ಚಿಕ್ಕ ತಾತ, ಅದಲ್ಲದೆ ಅತ್ತೆಂದಿರು, ಮಾವಂದಿರು, ಅದಲ್ಲದೆ ದೊಡ್ಡಮ್ಮ, ಚಿಕ್ಕ ದೊಡ್ಡಮ್ಮ, ಆಂಟಿದಿರು, ಅಂಕಲ್ದಿರು ಎಲ್ಲ ಗೊತ್ತಾಗಬೇಕು ಅವ್ರಿಗೆ. ಹೇಗೆ ಸಂಬಂಧ, ಇವ್ರು ಎಷ್ಟನೇವರು, ಈ ಅಜ್ಜಿ ಸಣ್ಣಜ್ಜಿ ಅಂತ ಹೇಳ್ತಾರೆ, ದೊಡ್ಡಜ್ಜಿ ಅಂತ ಹೇಳ್ತಾರೆ. ಇವ್ರು ಎಷ್ಟನೇವರು ಅಂತ ಹೇಳಿದರೆ 4ನೇ ಅಜ್ಜಿ, ಸಣ್ಣಜ್ಜಿ, ಲಾಸ್ಟ್ನೇ ಅಜ್ಜಿ, ಭಾಗ್ಯಜ್ಜಿ, ಈ ರೀತಿ ಎಲ್ಲ ಹೇಳ್ಕೊತಾರೆ ನನ್ನ ಮಕ್ಕಳು ಆಯಿತಾ. ಇವರಿಗೆ ಸ್ವಲ್ಪ ಸಂಬಂಧಗಳ ಬೆಲೆ ಗೊತ್ತಾಗ್ತಿದೆ, ಏಕೆಂದರೆ ನಾನು ಎಲ್ಲ ಫಂಕ್ಷನ್ನು ಅಟೆಂಡ್ ಮಾಡ್ತಾ ಇರ್ತೀನಿ. ನಮ್ಮ ಮಕ್ಕಳಿಗೆ ಓದೋದೊಂದೇ ಅಲ್ಲ ಆಯಿತಾ, ಓದೋದ್ರ ಜೊತೆಗೆ ಸಂಬಂಧಗಳ ಬಗ್ಗೆ, ಸಂಸ್ಕೃತಿಗಳ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ತಿಳಿಸ್ಕೊಡ್ಬೇಕು. ಅವರು ಸಂಸ್ಕಾರವಂತರಾಗಬೇಕು ಅಂದರೆ ಹಿರಿಯವರು, ಕಿರಿಯವರು, ದೊಡ್ಡವರು, ಚಿಕ್ಕವರು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಮಕ್ಕಳಿಗೆ ಬರಬೇಕು. ಅವರಿಗೆ ಯಾವ ರೀತಿ ಬೆಲೆ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅಂದರೆ ನಾವು ಕೆಲವೊಂದು ಫಂಕ್ಷನ್ಗಳಿಗೆ ಈ ರೀತಿ ಮಕ್ಕಳನ್ನೂ ಕರ್ಕೊಂಡೋಗಿ ಇವರು ಚಿಕ್ಕಪ್ಪ, ಇವ್ರು ದೊಡ್ಡಪ್ಪ, ಇವ್ರ ತಾತ, ಇವ್ರ ಅಜ್ಜ, ಅಜ್ಜಿ ಪ್ರತಿಯೊಂದು ಹೇಳ್ಕೊಟ್ರೇ ಮಕ್ಳಿಗೆ ಗೊತ್ತಾಗೋದು. ಮನೆಯೊಳಗೆ ಕೂಡಕೊಂಡು ಓದು ಅನ್ನೋದು ಒಂದೇ ಮಾಡಿಬಿಟ್ರೆ ಮಕ್ಕಳುಗಳಿಗೆ ಸಂಬಂಧ, ರಿಲೇಷನ್ಶಿಪ್ ಬಗ್ಗೆ ಜ್ಞಾನನೇ ಇರಲ್ಲ. ಸಂಬಂಧಿಕರನ್ನು ಮಾತಾಡ್ಸೋದನ್ನೂ ಬಿಟ್ಟುಬಿಡ್ತಾರೆ, ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಮೊದಲು ನಾನು ಹೇಳೋದೇನು ಅಂದರೆ ಮಕ್ಕಳಿಗೆ ಸಂಬಂಧದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಹಿರಿಯವರು, ದೊಡ್ಡವರು, ಚಿಕ್ಕವರು ಅನ್ನೋದ್ರ ಬಗ್ಗೆ ಬೆಲೆ ಕೊಡೋದನ್ನ ಕಲಿಸ್ಬೇಕು. ಆಮೇಲೆ ನೆಕ್ಸ್ಟು ಓದೋದು, ಎಜುಕೇಷನು ಅಂತ ತಿಳಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಜವಾಗ್ಲೂ ನಿಮಗೂ ಕೂಡ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲು ಸಂಸ್ಕಾರ ಮುಖ್ಯನಾ ಇಲ್ಲ ಅಂದರೆ ಎಜುಕೇಷನ್ ಮುಖ್ಯನಾ ಅನ್ನೋದು ನನಗೂ ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬಟ್ ನಾನು ಅಂದ್ಕೊಂಡಿರೋದೇ ತಪ್ಪ, ಇಲ್ಲ ನೀವು ಹೇಳೋದು ಸರಿನಾ ಅಂತ ನನಗೂ ಸ್ವಲ್ಪ ಗೊತ್ತಾಗಬೇಕು. ಮೊದಲು ಮಕ್ಕಳಿಗೆ ವಿನಯ ಅನ್ನೋದು ಬರಬೇಕು, ಗೌರವ ಅನ್ನೋದು ಬರಬೇಕು. ಅವೆಲ್ಲ ಬರಬೇಕು ಅಂತ ಅಂದರೆ ಈ ರೀತಿ ಸಂಬಂಧದಲ್ಲಿ ತುಂಬಿದ ಕುಟುಂಬದಲ್ಲಿ ಮಕ್ಕಳು ಅವಿಭಕ್ತ ಕುಟುಂಬದಲ್ಲಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಇವತ್ತಿನ ಕಾಲದಲ್ಲೆಲ್ಲ ಒಂದೊಂದೇ ಮಕ್ಕಳನ್ನ ಮಾಡ್ಕೋತಾರೆ. ಬಟ್ ಒಂದೊಂದು
ಕೆಲವೊಂದು ಮಕ್ಕಳಿಗೆ ಅಕ್ಕಂದಿರಿರಲ್ಲ, ಅಣ್ಣಂದಿರಿರಲ್ಲ, ತಂಗಿದಿರಿರಲ್ಲ, ಯಾರೂ ರಿಲೇಷನ್ ಬಗ್ಗೆ ಏನೂ ಇರಲ್ಲ. ಅದಲ್ಲದೆ ಅಜ್ಜಿ ತಾತಂದಿರನ್ನೂ ದೂರ ಮಾಡ್ಕೊಂಡಿರ್ತಾರೆ. ಅವರೆಲ್ಲ ಹೊರಗಡೆ ಅನಾಥಾಶ್ರಮದಲ್ಲಿ ಬಿಟ್ಟಿರೋರು ಎಷ್ಟೋ ಜನ ಇರ್ತಾರೆ. ಯಾರ ಜೊತೆನೂ ಅಜ್ಜಿ ತಾತ, ದೊಡ್ಡಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಚಿಕ್ಕಮ್ಮ, ಅಣ್ಣಂದಿರು ತಂಗಿದಿರು ಯಾರ ಜೊತೆನೂ ಬೆಳೆದೇ ಒಂಟಿಯಾಗಿ ಬೆಳೀತಾರೆ. ಅಂಥ ಮಕ್ಕಳಿಗೆ ಭಾವನೆಗಳು ಕಮ್ಮಿ ಇರುತ್ತೆ. ಅದಲ್ಲದೆ ಸಂಬಂಧದ ಬಗ್ಗೆ ಗೊತ್ತೇ ಇರಲ್ಲ ಆ ಮಕ್ಕಳಿಗೆ. ಬಟ್ ತುಂಬ ಒಂಟಿತನ ಅನ್ನೋದು ಮಕ್ಕಳಲ್ಲಿ ತುಂಬಾ ಕಾಡುತ್ತೆ. ರಿಲೇಷನ್ ಅನ್ನೋದು ಇರಬೇಕು, ಸಂಬಂಧಿಕರು ಅನ್ನೋರು ಇರಬೇಕು, ಆಯಿತಾ. ಕಷ್ಟದಲ್ಲಿ ಸುಖದಲ್ಲಿ ನಮ್ಮ ಫೀಲಿಂಗ್ಸು ಒಂದು ನೋವಾದಾಗ ಹೇಳ್ಕೊಳ್ಳೋಕ್ಕೆ ನಮ್ಮ ಸಂಬಂಧಿಕರು ಬರ್ತಾರೆ ಕಣ್ರಿ. ನಿಜವಾಗ್ಲೂ ಬೇರೆ ಯಾರು ಬರ್ತಾರೆ ಹೇಳಿ? ಸಂಬಂಧಿಕರು ಅನ್ನೋರು ಇರಬೇಕು ಅನ್ನೋದು ಇದಕ್ಕೋಸ್ಕರನೇ. ಒಂದು ನೋವಾದರೆ ಅವರು ದುಡ್ಡಿನ ಹೆಲ್ಪೇ ಮಾಡಬೇಕು ಅಂತ ಹೇಳಲ್ಲ. ಒಂದು ನೊಂದಿದ್ದೀನಿ ಅಂದರೆ ಅದಕ್ಕೆ ಒಂದು ಧೈರ್ಯ ಹೇಳಿ ಭರವಸೆನ ತುಂಬ್ತಾರೆ. ಅದಕ್ಕೋಸ್ಕರ ಸಂಬಂಧಿಕರು ಅಂತ ಇರಬೇಕು. ಬಟ್ ನಾನು ಅದರಲ್ಲಿ ತುಂಬಾ ಲಕ್ಕಿ. ನನ್ನ ಗಂಡನ ಮನೆ ಕಡೆಯಲ್ಲೂ ತುಂಬ ದೊಡ್ಡ ಕುಟುಂಬನೇ ಇದೆ. ಹಾಗೆಯೇ ನನ್ನ ಅಮ್ಮನ ಮನೆ ಕಡೆ, ನಮ್ಮ ಅಜ್ಜಿ ಮನೆ ಕಡೆ ತುಂಬ ಅವಿಭಕ್ತ ಕುಟುಂಬ ಅಂತಲೇ ಹೇಳ್ತೀನಿ. ತುಂಬ ದೊಡ್ಡ ಸಂಬಂಧ ಅಮ್ಮನ ಮನೆ ಕಡೆ. ಅವರು ನನಗೆ ಸಂಬಂಧಿಕರಿದ್ದೇ ಇರ್ತಾರೆ. ಅದಲ್ಲದೆ ನನ್ನ ಮನೇಲಿ ನಿಜವಾಗ್ಲೂ ನಾನೀಗ ಮೈಸೂರಲ್ಲಿರೋದು. ನನ್ನ ಮನೇಲಿ ತಿಂಗಳಿಗಿಲ್ಲ ಅಂದರೂ 2-3-4 ಸಲ ಸಂಬಂಧಿಕರು ಬಂದೋಗೋದು ಮಾಡ್ತಾಯಿರ್ತಾರೆ. ನಮಗೆ ಯಾವತ್ತೂ ಒಂಟಿತನ ಅನ್ನೋದು ಫೀಲಿಂಗ್ಸ್ ಆಗೇ ಇಲ್ಲ. ಅಷ್ಟು ಖುಷಿ ಅನಿಸುತ್ತೆ. ತುಂಬ ಕುಟುಂಬ ಇರಬೇಕು ಅನ್ನೋದು ಇದಕ್ಕೆ ಅಂತ ಅನಿಸುತ್ತೆ. ನನಗೂ ತುಂಬಾ ಖುಷಿ ಇದೆ. ನಿಮಗೆ ಯಾವ ರೀತಿ ಇದೆ? ನಿಮಗೆ ಯಾವ ಥರ ಅನುಭವ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಖುಷಿ ಪಡ್ತೀನಿ. ನಿಮ್ಮ ರಿಲೇಷನ್ ಹೇಗಿದೆ? ನಿಮ್ಮ ಸಂಬಂಧಿಕರು ಹೇಗಿದ್ದಾರೆ? ಇದೇ ರೀತಿ ಚೆನ್ನಾಗಿದ್ದಾರಾ? ಇಲ್ಲ ಮನಿಸ್ಕೊಂಡು ಪಡ್ಕೊಂಡು ಹೊಡೆದಾಡ್ಕೊಂಡಿರ್ತಾರಾ ಅನ್ನೋದ್ರ ಬಗ್ಗೆ ನೀವು ಕೂಡ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಓಕೆ, ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಯಿತು. ಊಟ ಎಲ್ಲ ಸರಿಯಾಗಿ ಭರ್ಜರಿಯಾಗಿ ಬಾರಿಸಿದ್ದು ಆಯಿತು. ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ದು ಆಯಿತು. ಇನ್ನು ಅಮ್ಮ ನನಗೋಸ್ಕರ, ಮೊಮ್ಮಕ್ಕಳಿಗೆ, ನನಗೆ ಅಂತ ಹೇಳಲ್ಲ ನಾನು, ಮೊಮ್ಮಕ್ಕಳಿಗೋಸ್ಕರ ಬೆಣ್ಣೆ ಎಲ್ಲ ತೆಗೆದು ಕೊಟ್ಟು ಕಳಿಸಿದ್ದು ಆಯಿತು, ತುಪ್ಪ ಮಾಡ್ಕೊಳ್ಳಿ ಅಂತ. ಹಾಗೆಯೇ ಊರ ಕಡೆ ಬಾಳೆಹಣ್ಣು, ನಮ್ಮ ಕೊಡಗಿನ ಸೈಡು ಶ್ರೀನಿವಾಸ ಸಂತೆ ಕೊಡ್ಲಿಪೇಟೆ ಸೈಡೆಲ್ಲ ಬಾಳೆಗೊನೆ ಎಲ್ಲ ಜಾಸ್ತಿ ಹಾಕ್ಕೊಂಡಿರ್ತಾರೆ ಕಾಫಿ ತೋಟದಲ್ಲಿ, ಅಡಿಕೆ ತೋಟದಲ್ಲೆಲ್ಲ. ಹಾಗಾಗಿ ಬಾಳೆಗೊನೆನೂ ಕೂಡ ತಂದು ಕೊಟ್ಟರು. ಅದ್ರ ಜೊತೆಗೆ ಸೊಪ್ಪು, ನಿಮಗೆ ಗೊತ್ತಿರುತ್ತಲ್ಲ ಅಮ್ಮಂದಿರೆಲ್ಲ ಹೇಗೆ ಕೊಟ್ಟು ಕಳಿಸ್ತಾರೆ ಅಂತ. ಸ್ವಲ್ಪ ಸೊಪ್ಪು ಎಲ್ಲ ತೊಗೊಂಬಂದಿದ್ರು, ಅದನ್ನು ಕೂಡ ತೊಗೊಂಡು ಇನ್ನು ಈ ಕಡೆಗೆ ಬಂದ್ವಿ. ಅಮ್ಮ ಅಪ್ಪ ಎಲ್ಲ ಆರೋಗ್ಯವಾಗಿದ್ದಾರೆ ಹೇಗೆ ಎಲ್ಲ ವಿಚಾರಿಸ್ಕೊಂಡು ಮಾತಾಡಿಸ್ಕೊಂಡು ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ಮನೆಗೆ ಕೂಡ ತಲುಪಿದ್ವಿ. ನಾವು ಮನೆ ತಲುಪೋದ್ರೊಳಗೆ, ಅಲ್ಲೆಲ್ಲ ಬಿಡೋದ್ರೊಳಗೇ 5 o'clock ಆಗೋಗ್ಬಿಟ್ಟಿತ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಂಬಂಧಿಕರನ್ನೆಲ್ಲ ಒಟ್ಟಿಗೆ ಸೇರಿದಾಗ ತುಂಬಾ ಖುಷಿಯಾಗುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಲ್ರೆಡಿ 5 o'clock ಆಗಿಬಿಡ್ತು. ನಾವು ಹೊರಡೋದು. ಇನ್ನು ಹೊರಟು ನಾವು ಮನೆಗೆ ಕೊಡನೂರಿಂದ ಮೈಸೂರಿಗೆ ರೀಚ್ ಆಗಬೇಕು ಅಂದರೆ 2.5 hours ಬೇಕೇ ಬೇಕು, ಅಥವಾ 3 hours ಬೇಕೇ ಬೇಕು. ಹಾಗಾಗಿ ಬರೋದ್ರೊಳಗೆ ಸಂಜೆ ಆಗಿತ್ತು. ಇನ್ನು ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದು ಎಲ್ರಿಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾಕೆಂದರೆ ಅವತ್ತಿಂದ ನಾನು ವೆಯ್ಟ್ ಲಾಸ್ ಮಾಡಲೇ ಇರಲಿಲ್ಲ. ವೆಯ್ಟ್ ಲಾಸ್ ಬಗ್ಗೆ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಕೂಡ ನಾನು ತಿಳಿಸಿರಲಿಲ್ಲ. ತುಂಬ ದಿನವೇ ಆಯಿತು ಅಂತ ಅನ್ಕೋತೀನಿ. ಒಂದು 15 days 20 ಡೇಸೇ ಆಯಿತು ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ತಿಳಿಸಿ. ಲಾಸ್ಟ್ ಟೈಮಲ್ಲಿ 58 ಸಮಥಿಂಗ್ ಇತ್ತು ನನ್ನ ವೆಯ್ಟ್. ಹಾಗೆಯೇ ಇವತ್ತು ನನ್ನ ವೆಯ್ಟ್ ಎಷ್ಟಿದೆ ಅಂತ ನಾನು ಹೇಳಬೇಕು. ಹಾಗಾಗಿ ಇದೊಂದು ಪುಟ್ಟು ವಿಡಿಯೋ ಮಾಡ್ಕೊಳ್ಳೋಣ. ಎಲ್ಲರೂ ಕೂಡ ಕಮೆಂಟ್ ಹಾಕ್ತಾನೇ ಇದ್ರಿ, ನಿಮ್ಮ ವೆಯ್ಟ್ ಎಷ್ಟಾಗಿದೆ ಮೇಡಮ್ ಇವಾಗ, ನಿಮ್ಮ ವೆಯ್ಟ್ ಎಷ್ಟಾಗಿದೆ ಸಿಸ್ಟರ್ ಇವಾಗ ಅಂತ ಎಲ್ಲರೂ ಕೂಡ ಕಮೆಂಟ್ ಹಾಕ್ತಾನೇ ಇದ್ರಿ. ಅದಕ್ಕೋಸ್ಕರ ಸಿಂಪಲಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಬಟ್ ನಾನು ಯಾವುದೇ ರೀತಿ ಡಯಟ್ ಮಾಡ್ತಾ ಇಲ್ಲ, ವಾಕ್ ಎಲ್ಲ ಮಾಡ್ತಾ ಇಲ್ಲ. ಆದ್ರೂ ನನ್ನ ವೆಯ್ಟ್ ಅಷ್ಟರಲ್ಲೇ ಇದೆ. 58 ಪಾಯಿಂಟ್ ಸಮಥಿಂಗ್ ಅಂದರೆ 58.5 kg ಇದ್ದೀನಿ. ಬಟ್ ಅಂದರೆ ಡಯಟ್ ಅಂದರೆ ಮಾಮೂಲಿ ಊಟದಲ್ಲಿ ಕಂಟ್ರೋಲ್ ಮಾಡಿದ್ದೀನಿ. ಬಟ್ ವಾಕ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಅಷ್ಟೇ. ಹಾಗಾಗಿ ನನ್ನ ವೆಯ್ಟು ಎಷ್ಟಿತ್ತು ಅಷ್ಟೇ ಇದೆ. ಹೆಚ್ಚು ಆಗಿಲ್ಲ, ಕಮ್ಮಿನೂ ಕೂಡ ಆಗಿಲ್ಲ, ಅಷ್ಟರಲ್ಲೇ ಸ್ಟ್ರಕ್ ಆಗಿದೆ. ಬಟ್ ಇನ್ನು ಮುಂದಕ್ಕೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು. ಅದೇ ನನ್ನ ಟಾರ್ಗೆಟ್ ಎಷ್ಟಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅಷ್ಟಕ್ಕೆ ಬಂದು ನಿಲ್ಲಬೇಕು ಅಂತ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.